ಸರ್, ನಾವು ಫಸ್ಟ್ ಹೇಳಬೇಕಾಗಿರೋದು ಈ ಸರ್ಕಾರಕ್ಕೆ ಧಿಕ್ಕಾರ. ಯಾಕಂದರೆ ವಿಧಾನಸೌಧದಲ್ಲೂ ಕೂತ್ಕೊಂಡು ಸದನದಲ್ಲಿ ಅವರು AC ರೂಮಲ್ಲಿ ಕೂತ್ಕೊಂಡು ಬ್ಯಾಂಗ್ಳೂರನ್ನ ನಾವು ಸೂಪರ್ ಬೆಂಗಳೂರು ಮಾಡ್ತೀರಿ ಅಂಥೇಳಿ ಕೋಟಿಗಟ್ಟಲೆ ಅವರವರೇ ಅನುದಾನ ರಿಲೀಸ್ ಮಾಡಿಕೊಂಡು ಯಾರು ಇಲ್ಲಿ ಬಂದು ನೋಡ್ತಾ ಇಲ್ಲ ಸರ್. ಅವರು ಬಡವರಿಗೆ ಸುಮ್ಮನೆ ಆಶ್ವಾಸನೆ ಕೊಟ್ಟು ದಾರಿ ತಪ್ಪಿಸಿ ಈ ಸರ್ಕಾರ ಈ ಜನರನ್ನ ದಾರಿ ತಪ್ಪಿಸಿ ಸರ್ಕಾರ ನಡೆಸೋಂಥದ್ದು. 2000 ಕೊಡ್ತೀವಿ, ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ ಅಂತೇಳಿ ಅವರು ಬಡವ್ರ ಬಗ್ಗೆ ನಾವೇನೋ ಒಂದು ಕಾಳಜಿ ತಗೊತೀವಿ ಅಂತೇಳಿ ಅವರು ಜ್ಞಾನನ ಬಡವ್ರದ್ದು ಓಟ್ ಹಾಕೋ ಮುಖಾಂತರ ತಿರುಗಿಸಿ ಅವರು ಎಲೆಕ್ಷನ್ ಮಾಡಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇಂದಿರಾನಗರ ನಿವಾಸಿಗಳಿಗೆ ಯಾವುದೇ ಕರೆಂಟ್ ಬಿಲ್ ಆಗಲಿ ಯಾವುದೇ ಥರ ಅವ್ರಿಗೆ ಫ್ರೀ ಇಲ್ಲ. ಟ್ಯಾಕ್ಸ್ ಕಟ್ಟೋದೇ ಇಂದಿರಾನಗರ ಅವರು ದುಡ್ಡಿರೋಂಥವ್ರು ಮನೆ ಕಟ್ಟಿರೋಂಥ ಟ್ಯಾಕ್ಸ್ ಕಟ್ತಾರೆ. ಇವರು ಬಡವ್ರಿಗೆ ಹೋಗಿ ಇಲ್ದೇ ಇರೋದೆಲ್ಲ ಹೇಳಿ ಓಟ್ ಹಾಕ್ಸಿ ಸರ್ಕಾರ ನಡೆಸಬೇಕಾದ್ರೆ ಸರ್ಕಾರದ ಮೇಲೆ ಗಮನ ಇರಬೇಕಾಗಿತ್ತು. ಎಲ್ಲ ಬೆಂಗಳೂರಲ್ಲೂ ಮತ್ತು ಇಂದಿರಾನಗರಲ್ಲಿ ನೀರು ನಿಂತಿದೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇವರು ಯಾವುದೇ ಜವಾಬ್ದಾರಿ ತಗೋತಾ ಇಲ್ಲ. ದಯವಿಟ್ಟು ನಾವು ಈ ಸರ್ಕಾರನ ಖಂಡಿಸ್ತೀವಿ. ಕೂಡಲೇ ಇದನ್ನ ಕ್ರಮ ತಗೊಂಡು ಅವರು ಯಾವುದೇ ಸರ್ಕಾರದಲ್ಲಿ ದುಡ್ಡು ರಿಲೀಸ್ ಮಾಡಬೇಕು, ಅಲ್ಲಿ ದುಡ್ಡು ರಿಲೀಸ್ ಮಾಡಿ ಭೇದ ಭಾವ ನೋಡ್ದಿರಾ ಯಾವುದೇ BJP ಅವರಾಗ್ಬೋದು, ದಳದವ್ರು ಆಗ್ಬೋದು, ಕಾಂಗ್ರೆಸ್ ಅವ್ರು ಆಗ್ಬೋದು, ಆದರೆ ಎಲ್ಲರಿಗೂ MLAಗಳಿಗೆ ಒಂದೇ ಸಮಾನವಾಗಿ ಅನುದಾನ ಕೊಟ್ಟು ಎಲ್ಲೆಲ್ಲಿ ಕೆಲಸ ಇದೆ ಅದನ್ನು ಎನ್ಕ್ವೈರಿ ಮಾಡಿ ಕೆಲಸನ ಮಾಡಿಸ್ಬೇಕು ಸರ್. ಅದು ಬಿಟ್ಟು ಇವರು ಎಲ್ಲೋ ಕೂತ್ಕೊಂಡು ನಾವು ಬೆಂಗಳೂರನ್ನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಕನ್ಫ್ಯೂಸ್ ಮಾಡೋದು, ಜನರನ್ನ ದಾರಿ ತಪ್ಪಿಸೋದು ಮಾಡಬಾರ್ದು ಸರ್. ಓಕೆ, ಏನು ಕೇಸ್ ಕೊಟ್ಟಿದ್ದೀರಾ ನೀವು? ಇಲ್ಲಿ ಎಲ್ಲ ಡಿಸಲ್ಟಿಂಗ್ ಮಾಡ್ತಾ ಇಲ್ಲ, ಟಾರ್ ಆಗ್ತಾ ಇಲ್ಲ, ಮತ್ತೆ RCC ಡ್ರೈನ್ ಇಲ್ಲ ಅಂದ್ಬಿಟ್ಟು ಲೋಕಾಯುಕ್ತದಲ್ಲಿ ಕೇಸ್ ಕೊಟ್ಟಿದ್ದೀನಿ. ನಾನು ಕಮಿಷನರ್ ಹತ್ರ ಸುಮಾರು ಸತಿ ಹೋಗಿದ್ದೀನಿ, ಏನು ಝೋನಲ್ ಕಮಿಷನರ್ ಹತ್ರ ಹೋಗಿದ್ದೀನಿ. ಅವರು ಜಸ್ಟ್ ದುಡ್ಡಿಲ್ಲ ಅಂತ ಹೇಳ್ಬಿಡ್ತಾರೆ. ನೀವೇನು ಹೇಳ್ತೀರಿ ಸರ್? ಈಗ ಬೆಳಿಗ್ಗೆ ಇದ್ರೆ ಬ್ರ್ಯಾಂಡ್ ಬೆಂಗಳೂರು, ರಾತ್ರಿ ಆದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಇದು ಬ್ಯಾಡ್ ಬೆಂಗಳೂರು ಆಗಿದೆ ಹೊರತು ಬ್ರ್ಯಾಂಡ್ ಬೆಂಗಳೂರು ಸಾಧ್ಯನೇ ಇಲ್ಲ. ಇದೇ ರೀತಿ ಇದ್ರೆ ನಾವು 11 ವರ್ಷದಿಂದ ಇದೇ ರೀತಿ ರೋಡಲ್ಲಿ ಕೊಳಚೆ ನೀರು ಬಂದು ಸಂಪಲ್ ಬಂದು ಸೇರ್ಕೊಳ್ಳೋದು, ಜನ ಇದ್ಕೊಳ್ಳೋದು, ಕಾಯಿಲೆ ಬರೋದು ಇದೇ ಆಗ್ತಾ ಇದೆ. ದಯವಿಟ್ಟು ಒಬ್ಬ ಅಧಿಕಾರಿ ಇಲ್ಲಿ ಬಂದಿಲ್ಲ. ನಾನು ಝೋನಲ್ ಕಮಿಷನರ್ಗೆ ಮಾತಾಡಿದ್ದೀನಿ, ಬೆಳಿಗ್ಗೆ JC ಅವ್ರ ಹತ್ರ ಮಾತಾಡಿದ್ದೀನಿ, ಕಳಿಸ್ತೀನಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ತನಕ ಒಬ್ಬ ಅಧಿಕಾರಿ, ನಾವಿಲ್ಲಿ 2-3 ಅವರಿಂದ ಇದ್ದೀವಿ, ಯಾರೋ ಒಬ್ಬರು ಬಂದಿಲ್ಲ ಇಲ್ಲಿ. ಈಗ ನಿಮ್ಮ ಮೀಡಿಯಾದವ್ರು ಬಂದು ಇದನ್ನೆಲ್ಲ ಇದು ಮಾಡ್ತಾ ಇದ್ದೀರಾ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ತನಕ? ನಾನು ಜನರಲ್ ಸೆಕ್ರೆಟರಿಯಾಗಿ ಅಸೋಸಿಯೇಷನ್ ಆದಿತ್ಯ ಅಂತೇಳಿ ಮಾತಾಡ್ತಾ ಇದ್ದೀನಿ. ಲಾಸ್ಟ್ 6 ತಿಂಗಳಿಗೆ ಒಂದ್ಸತಿ ಇಲ್ಲಿ ಬಂದು ಈ ಥರ ನೀರು ಬಂದಾಗೆಲ್ಲ ಇದು ಮಾಡ್ತೀವಿ. ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳು ಬಂದದು ನೋಡೋದು ಹೋಗೋದಾಗದ ಹೊರತುವ ಯಾವುದೋ ಕೆಲಸ ಆಗ್ತಾ ಇಲ್ಲ.